ಮೊದಲ ಬಾರಿಗೆ ಐಪಿಎಲ್ ಕಪ್ ಗೆದ್ದಂತ ಆರ್ಸಿಬಿಯ ಸಂಭ್ರಮಾಚರಣೆ ಸೂತಕವಾಗಿ ಬದಲಾದಂತಹ ಅತ್ಯಂತ ಕರಾಳ ಮತ್ತು ಭೀಕರ ಘಟನೆಗೆ ಬೆಂಗಳೂರು ಸಾಕ್ಷಿಯಾದ ಬಳಿಕ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಂತಹ ಕೆಲವು ಅನಿರೀಕ್ಷಿತ ಮತ್ತು ಅಚ್ಚರಿಯ ನಿರ್ಧಾರಗಳು ಈಗ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಆ ಅಚ್ಚರಿಯ ನಿರ್ಧಾರಗಳು ಯಾವುದು ಅಂತ ಹೇಳಿದ್ರೆ, ಬೆಂಗಳೂರಿನ ಪೊಲೀಸ್ ಆಯುಕ್ತರು, ಬೆಂಗಳೂರಿನ ಪೊಲೀಸ್ ಬಾಸ್ ದಯಾನಂದ್ ಅವರ ಅಮಾನತು, ಎಸಿಪಿ ಅಮಾನತು, ಸೆಂಟ್ರಲ್ ಡಿಸಿಪಿ ಅಮಾನತು, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮಾನತು, ಇದು ಸಹಜವಾಗಿಯೇ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇತ್ತ ವಿರೋಧ ಪಕ್ಷಗಳು, ವಿಶೇಷವಾಗಿ ದೀರ್ಘಕಾಲದಿಂದ ಕುಮಾರಸ್ವಾಮಿ ಅವರು ಯಾವುದೇ ಬಹಿರಂಗ ಸುದ್ದಿಗೋಷ್ಠಿಯನ್ನು ಮಾಡಿರಲಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. NDA ನಾಯಕರ ಜಂಟಿ ಸುದ್ದಿಗೋಷ್ಠಿ ನಡೆದಿದೆ ಬೆಂಗಳೂರಲ್ಲಿ. ಸೊ ಬಿಜೆಪಿಯವರು ಮತ್ತು JDSನವರು ಸೇರ್ಕೊಂಡು ಈಗ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ರಾಜಕೀಯ ನಾಯಕರು ಯಾರಿದ್ದಾರೆ ಸರ್ಕಾರವನ್ನು ನಡೆಸ್ತಾ ಇರುವಂಥದ್ದು, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇರ್ಬೋದು, ಗೃಹ ಸಚಿವ ಪರಮೇಶ್ವರ್ ಇರ್ಬೋದು, ಇವರ ತಲೆದಂಡ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡಿದ್ದಾರೆ. ಸೊ ಈಗ ಈ RCB ಅಭಿಮಾನಿಗಳ ದುರಂತ ಸಾವು ಕಾಂಗ್ರೆಸ್ ಮತ್ತು BJP ಹಾಗೂ JDSನ ಪಕ್ಷಗಳ ನಡುವೆ ಸಂಘರ್ಷವಾಗಿ ಬದಲಾಗಿದೆ. ದೊಡ್ಡ ಮಟ್ಟದ ರಾಜಕೀಯ ಚರ್ಚೆ, ರಾಜಕೀಯ ವಾಗ್ವಾದ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರು, ಜೊತೆಗೆ ಕಾನೂನು ತಜ್ಞರಾಗಿರುವಂತಹ ವಾಸುದೇವರಾವ್ ಕಶ್ಯಪ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ಮೊದಲನೆಯ ಪ್ರಶ್ನೆ ನಿಮಗೆ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ಈಗ ಪೊಲೀಸ್ ಆಯುಕ್ತರನ್ನು ಅಮಾನತು ಮಾಡಿಯಾಗಿದೆ, ಒಂದು ಅನಿರೀಕ್ಷಿತ ಮತ್ತು ಅಚ್ಚರಿಯ ನಿರ್ಧಾರ. ಈ ರೀತಿಯಾದಂತಹ ಕ್ರಮಗಳನ್ನು, ಅದು ಕೂಡ ಪೊಲೀಸ್ ಆಯುಕ್ತರು ಅಮಾನತು ಮಾಡುವಂತಹ ನಿರ್ಧಾರಗಳನ್ನು ತೆಗೆದುಕೊಂಡಂಥ ಇತಿಹಾಸಗಳಿಲ್ಲ ನಮ್ಮಲ್ಲಿ, ವಿಶೇಷವಾಗಿ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ. ಸೊ ಅಂಥದ್ದೊಂದು ಬಿಗ್ ಡಿಸಿಷನನ್ನು ನಿನ್ನೆ ತೆಗೆದುಕೊಂಡಿದೆ ಸರ್ಕಾರ. ಏನು ಹೇಳ್ತೀರಿ ಸರ್? ಸರ್, ಈಗ ಬೆಂಗಳೂರು ಅನ್ನತಕ್ಕಂಥ ಒಂದು ಏನು ನಗರ ಏನಿದೆ, ಸಿಟಿ, ವಿಶ್ವಕ್ಕೆ ವಿಖ್ಯಾತಿ ಆಗತಕ್ಕಂಥ ನಗರ ಇದು. ಅದು ನಿನ್ನೆ ಮತ್ತು ಮೊನ್ನೆ ಒಂದು ಕಪ್ಪು ಚುಕ್ಕೆಯಾಗಿ ಪರಿವರ್ತನೆ ಆಗ್ಬಿಡ್ತು. ಕಪ್ಪು ಚುಕ್ಕೆನೇ ಅದು. ಯಾಕಂದರೆ ಏನು ತಪ್ಪು ಮಾಡದಿರತಕ್ಕಂಥ ಅಭಿಮಾನಿ ಬಳಗ, ಏನೋ ಯಾರೋ ಒಂದು ಕುಕುತ್ಸೆಯಿಂದ, ಯಾರೋ ಒಂದು ಪ್ರಲೋಭನೆಯಿಂದ, ಯಾರೊಬ್ಬರ ಒತ್ತಾಸೆಯಿಂದ, ಯಾರೊಬ್ಬರದು ಒಂದು ಏನೋ ಆದೇಶಗಳಿಂದ, ಅಥವಾ ಯಾರೊಬ್ಬರ ಒಂದು ಆಮಿಷದಿಂದ ಆ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥ ಒಂದು 10-11 ಜನ ಯಾರು ಸಾವುಗಪ್ಪದರು, ಅದನ್ನು ಬಹುಶಃ ಅವರ ಆತ್ಮಗಳ ಆಕ್ರಂದನ, ಅವರ ಆತ್ಮಗಳು ಯಾವತ್ತೂ ಕೂಡ ಈ ಸರ್ಕಾರವನ್ನು ಕ್ಷಮಿಸೋದೇ ಇಲ್ಲ. ಶಾಪಗಳಿವೆಲ್ಲ, ಶಾಶ್ವತ ಶಾಪ ಇದು. ಈಗ ಬೇರೆ ಬೇರೆದಕ್ಕೆ ಯಾವ್ದಾರ ಒಂದು ಅಪರಾಧಿ ಹಿನ್ನೆಲೆ ಇರೋನು ಎನ್ಕೌಂಟ್ರ್ ಮಾಡಿದಾಗ, ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದು ಬೇರೆ ಥರ ಆದಾಗ ಅದಕ್ಕೆ ಕಾರಣ ಸಕಾರಣ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಮಕ್ಕಳು, ಎಳೆಯ ಮಕ್ಕಳುಗಳು, ಇನ್ನು ಸರಿಯಾಗಿ ಕಂಡುಬಿಡ್ದಿರತಕ್ಕಂಥ ಮಕ್ಕಳುಗಳು ಸಾವು ಈಡಾಗೋದು, ಪುಟ್ಟ ಬಾಲಕಿಯರು ಈಡಾಗೋದು ಇದೆಯಲ್ಲ, ಬಹುಶಃ ಈ ಸರ್ಕಾರಕ್ಕೆ ಅದು ನನ್ನ ಪ್ರಕಾರ ಶಾಪವಾಗಿ ಪರಿಗಣಿಸುತ್ತಿದ್ದು. ಇದಕ್ಕೆ ಶಾಪಗಳು ಗೊತ್ತಿರಬೇಕು ನಿಮಗೆ. ಈ ಶಾಪಗಳೆಲ್ಲ ಅದು ಕರ್ಮ ರಿಟರ್ನ್ಸ್ ಅಂತ ಕರಿತೀವಿ, ಅದು ವಾಪಸ್ ಬಂದೇ ಬರುತ್ತೆ. ಇಲ್ಲಿ ವಿಷಯಕ್ಕೆ ಬರೋಣ. ಈಗ ಏನೋ ಇದನ್ನು IPL ಮತ್ತು RCB ಇದೆಯಲ್ಲ, ಅವು ಯಾವುದೇ ಸರ್ಕಾರಿ ಸಂಬಂಧಪಟ್ಟತಕ್ಕಂಥ ಸಂಘಟನೆ ಅಲ್ಲ. ಅದು ನೋವೇರ್. ಇಟ್ ಈಸ್ ಎ ಕಮರ್ಷಿಯಲ್ ಪರ್ಚೇಸ್ಡ್ ಹೈರ್ ಆ್ಯಂಡ್ ಫೈರ್ ಒಂದು ಸ್ಪೋರ್ಟ್ಸ್ ತಂಡ, ಗ್ಯಾಮ್ಲಿಂಗ್ ತಂಡ. ಅದು ಇಟ್ಸ್ ಗ್ಯಾಮ್ಲಿಂಗ್. ಯಾರೊಬ್ಬರು ಕ್ರೀಡಾಪಟು ಇರ್ತಾನೆ, ಕ್ರಿಕೆಟ್ ಪ್ಲೇಯರು, ಅವನಿಗೆ ಟೆಂಡರ್ ಹಾಕ್ತಾರೆ, ಅವನಿಗೆ ರೇಟ್ ಹೇಳ್ತಾರೆ, 5 ಕೋಟಿ 1 ಕೋಟಿ 3 ಕೋಟಿ ಅಂತಾರೆ, ಅವನು ಸೇರಿಸ್ಕೊಳ್ತಾರೆ. ಇಡೀ IPL ಅನ್ನತಕ್ಕಂಥ ಒಂದು ಮೋಸದ ಆಟದ ಇದರೊಳಗೆ ಇವರು ಕೂಡ ಶಾಮಿಲ್ಲ, ಯಾರು ಕ್ರಿಕೆಟ್ ಪ್ಲೇಯರ್ಗಳು ಶಾಮಿಲ್ಲ. ಈಗ ನಾವು RCB ಆಗಲಿ ಅಥವಾ ಕ್ರಿಕೆಟ್ ಪ್ಲೇಯರ್ಗಳ ಬಗ್ಗೆ ಅಭಿಮಾನ ಇದೆ, ಆದರೆ ಆ ಮೋಸದ ಆಟಕ್ಕೆ 11 ಜನ ಬಲಿಪಶು. ಇಲ್ಲೇನಾಗುತ್ತೆ ನೋಡಿ, ಸ್ವಲ್ಪ ಬಿಡಿಸಿ ಹೇಳ್ತೀನಿ ನಿಮಗೆ. ಇಲ್ಲೇನು 3 ಗಂಟೆ ಒಳಗೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ ಇಲ್ಲಿ ಗುಜರಾತಿನ ಒಂದು ಸಿಟಿ ಒಳಗೆ. ಇಲ್ಲೊಂದು ಅರ್ಜಿ ಹಾಕ್ಕೊಳ್ತಾರೆ, ಏನಂತ, ಅವ್ರು ಗೆಲ್ಬೋದು, ಅವರು ಇನ್ ಕೇಸ್ ಆಫ್ ಎ ವಿನ್ ನಮಗೆ ಪ್ರೋಗ್ರಾಮ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಅರ್ಜಿ ಬೀಳುತ್ತೆ. ಅರ್ಜಿ ಬಿದ್ದು ಅವರು ಟೋಟಲ್ ರಿಜೆಕ್ಟ್ ಮಾಡ್ತಾರೆ, ಬಂದೆ ನೋಡ್ಕೊಳ್ಳೋಣ ಬಿಡಿ ಅಂತ. ಅಲ್ಲಿಂದ ಪೊಲೀಸ್ ಪರ್ಮಿಷನ್ ಇಲ್ಲದೇ ಬರೀ ಅರ್ಜಿ ಹಾಕಿದ್ರಷ್ಟೇ ಅವರು
ಅದಕ್ಕೆ ಅವ್ರ ಪೌರುಷ್ ಪರ್ಮಿಷನ್ ಇಲ್ದೇ ಬೇರೆ ಬೇರೆ ಕಾರ್ಯಕ್ರಮಗಳು ಜೊತೆಗೆ ಇವರೆಲ್ಲ ಹೆಂಗೆ ಸಾಥ್ ಕೊಟ್ಟರು ಒಂದು ಪ್ರಶ್ನೆ ಎಲ್ರಿಗೂ ಪ್ರಶ್ನೆ ಬರುತ್ತೆ. ಇಲ್ಲೇನಾಗುತ್ತೆ, ವಿಧಾನಸೌಧದ ಮುಂದೆ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ವಿಧಾನಸೌಧ ಈಸ್ ಇಟ್ ಈಸ್ ಎಲ್ರಿಗೂ ಎಂಪವರ್ಮೆಂಟ್ ಇದ್ದರೂ ಕೂಡ ಇಟ್ ಈಸ್ ಕಂಟ್ರೋಲ್ ಬೈ DPRA. ಸತ್ಯವತಿ ಅವ್ರು ಹೇಳಿದಂತೆ ಬೇಡ, ಅದು ಖಾಸಗಿ ಕಾರ್ಯಕ್ರಮ ಬೇಡ, ಅದು ಬಿಟ್ಬಿಡಿ. ಮುಂದೆ ಈ ಕಾರ್ಯಕ್ರಮ ಏನಾಯಿತು, 18 ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ 18 ಗಂಟೆಗಳಿಗೆ ಒಂದು ಭೀಕರ ಮಾರಕ ಒಂದು ಏನೋ ಸಾವಿಗೆ ಒಂದು ಬೆಂಗಳೂರು ಸಾಕ್ಷಿ ಆಗುತ್ತೆ. ಅಕ್ರಂದನಗಳು ಇಲ್ಲೇನಾಯ್ತು, ಇಲ್ಲಿ ಸಮಸ್ಯೆ ಹುಟ್ಟೋದು ಇಲ್ಲಿ ಏನಾಯಿತು, ಯಾವಾಗ ಅದು ಸರ್ಕಾರದ ಬಂದಷ್ಟೇ ಪೊಲೀಸವ್ರಿಗೆ ಏನಾಗುತ್ತೆ, ಆದೇಶ ಇರೋದಿಲ್ಲ ಯಾರು ಏನು ಮಾಡಬೇಕು. ನೋಡಿ ಸರ್, ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಒಂದು ಆಂಬುಲೆನ್ಸ್ ಇರಬೇಕು, ಒಂದು ಫೈರ್ ಇಂಜಿನ್ ಇರಬೇಕು, ಮೆಡಿಕಲ್ ಕಿಟ್ ಇರಬೇಕು, ಜೊತೆಗೆ ಮೆಡಿಕಲ್ ಸ್ಟಾಫ್ ಇರಬೇಕು, ಎಕ್ಸಸ್ ಮ್ಯಾನ್ ಪವರ್ ಇರಬೇಕು, ಅದಕ್ಕೊಂದು ಏನೋ ಟ್ರ್ಯಾಕಿಂಗ್ ಸಿಸ್ಟಮ್ ಮಾಡಬೇಕು, ಟ್ರ್ಯಾಲಿ ಹಾಕಬೇಕು, ಇವೆಲ್ಲ ಇದೆ. ಇವೇನು ಮಾಡಿದೆ, ನೀವು ಸೀದಾ ವಿಧಾನಸೌಧಕ್ಕೆ ಬಂದು ಸೇರಿದ್ರಿ, ಅಸಂಬಲ ಆಯಿತು. ಅಂದರೆ ಇದು ಈಗ ಈ ಪ್ರಚಾರದ ಶೋಕಿ ಅಲ್ಲ, ಇದು ಪ್ರಚಾರ ಶೋಕಿ ಅಲ್ಲ, ದಿಸ್ ಈಸ್ ಕಾಲ್ಡ್ ನಮ್ಮಲ್ಲಿ ಅದನ್ನು ಪದ ಕೆಟ್ಟ ಪದ ಅದು ಆ್ಯಕ್ಚುಲಿ. ಈ ಪ್ರಚಾರದ ಗೀಳು ಮತ್ತು ತೇವಲಿದೆಯಲ್ಲ, ಇವತ್ತೇನು ಈ ಪ್ರಕರಣ, ಇವತ್ತೇನು ಈ ಒಂದು ಮಾರಣ ಹೋಮಕ್ಕೆ ನಾಂದಿ ಹಾಡ್ತಿದ್ದು ಪ್ರಚಾರ ತೇವಲಿದು, ನೀನಾ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.